ಪ್ರಾಣಾಯಾಮ ಪೂರಕ, ಕುಂಭಕ, ರೇಚಕ, ಶೂನ್ಯಕ 4 ಥರ. ಪೂರಕ ಗಾಳಿಯನ್ನು ಎದೆ ತುಂಬ ತುಂಬಿಸಿ, ಕುಂಭಕ ಅದನ್ನು ಎದೆಯಲ್ಲಿ ಹಿಡಿದಿಟ್ಟು, ರೇಚಕ ಸ್ವಲ್ಪ ಹೊತ್ತು ಆದ ಮೇಲೆ ಹೊರಗೆ ಬಿಟ್ಟು, ಶೂನ್ಯಕ ಗಾಳಿಯನ್ನು ಖಾಲಿ ಮಾಡಬೇಕು. ಎದೆಯಲ್ಲಿರೋ ಗಾಳಿಯನ್ನು ಖಾಲಿ ಮಾಡಿದ ಜಾಗವನ್ನು ಉಸಿರು ಹಿಡಿಬೇಕು. ಪೂರಕ, ಕುಂಭಕ, ರೇಚಕ, ಶೂನ್ಯಕ ಇದನ್ನು ಯಾರು ಮಾಡಬೇಕು ಅಂತಂದರೆ ಆಧ್ಯಾತ್ಮದಲ್ಲಿ ತುಂಬ ಆಳವಾಗಿ ಹೋಗ್ತೀನಿ ಅಂತನ್ನೋರು ಮಾಡಬೇಕು. ಅಂದರೆ ಈಗ ದುಡ್ಡು ಮಾಡೋ ಸಲುವಾಗಿ ಕಾರ್ಪೊರೇಟ್ ಗುರುಗಳು ಬೇಕಾಷ್ಟು ಜನ ಇದ್ದಾರೆ. ಹೆಸರು ಹೇಳಕ್ಕೆ ಇಷ್ಟ ಇಲ್ಲ. ತಮಿಳಲ್ಲಿ ಕತ್ತು ಕುಟ್ಟಿಗಳಂತಾರೆ. ಕತ್ತು ಕುಟ್ಟಿಗಳಂತಂದರೆ ಅರ್ಧಂಬರ್ಧ ಕಲ್ತೋರು. ಕತ್ತು ಕುಟ್ಟಿ ಹಾಗೆ ಅಂತಾರೆ ತಮಿಳಲ್ಲಿ, ಅರ್ಧಂಬರ್ಧ ಕಲ್ತೋರು. ಅವರಿಗೆ ಏನು ಹೇಳಿಕೊಡಬೇಕು ಹೇಳಿಕೊಡಬಾರ್ದು ಅಂತ ಗೊತ್ತಿಲ್ಲದೆ ಏನೇನೋ ಜನಗಳ ತಲೆಗೆ ತುರುಕುತ್ತಾರೆ. ಸಂಸಾರದಲ್ಲಿ ನಾನು ಇರ್ತೀನಿ, ಆದರೆ ನನಗೆ ಆಧ್ಯಾತ್ಮದ ವಿಚಾರಗಳು ಬೇಕು ಅಂತನ್ನೋರು ಪೂರಕ, ಕುಂಭಕ, ರೇಚಕ, ಶೂನ್ಯಕ ಬೇಕಾಗಿಲ್ಲ. ಗಾಳಿಯನ್ನು ತಗೊಳ್ಳೋದು ಬಿಡೋದು, ಗಾಳಿಯನ್ನು ತಗೊಳ್ಳೋದು ಬಿಡೋದು, ಪೂರಕ, ರೇಚಕ ಎರಡೇ ಸಾಕು. ಈ ಪ್ರಾಣಾಯಾಮದಲ್ಲಿ ಪ್ರಪ್ರಥಮ ಶಬ್ದದಿಂದ ಮಾಡುವ ಪ್ರಾಣಾಯಾಮಗಳು ಎರಡಿದೆ. ಇಂಪಾರ್ಟೆಂಟು, ಬೇಸಿಕ್ಕು LKG UKG. ಆದರೆ ಇದು MBA ಓದಷ್ಟು ಅನುಭವ ಆಗುತ್ತೆ ಈ LKG UKG. ಶಬ್ದದಿಂದ ಮಾಡುವ ಪ್ರಾಣಾಯಾಮ, ಓಂಕಾರ ಮತ್ತು ಭ್ರಮರಿ 2 ಪ್ರಾಣಾಯಾಮಗಳು ನಿಮ್ಮ ಮನಸ್ಸನ್ನು ಎತ್ತಿದ ತಕ್ಷಣ ನಿಯಂತ್ರಣ ಮಾಡಿಬಿಡುತ್ತೆ. ಪ್ರಾಣಾಯಾಮ ಅಂತನ್ನೋದೇ ಮನಸ್ಸನ್ನು ನಿಯಂತ್ರಣ ಮಾಡುವ ವಿದ್ಯೆ. 4 ಮನಸ್ಸು ನಾನು ಹೇಳಿದಂಗೆ ಇದು 4 ಥರ ಕುಣಿತಾ ಇದೆ. ಇದನ್ನು ಸಿಂಕ್ರನೈಸ್ ಮಾಡೋದೇ ಪ್ರಾಣಾಯಾಮ. 4 ಥರ ಕುಣಿಯೋದ್ರಿಂದನೇ ತಪ್ಪು ಮಾಡ್ತೀವಿ, ಪಾಪಕರ್ಮಗಳು ಸೇರುತ್ತೆ, ಜನ್ಮ ತಾಳ್ತೀವಿ ತಿರುಗಿ. ಸೊ ಜನ್ಮಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂದರೆ ಪ್ರಾಣಾಯಾಮ ಇಂಪಾರ್ಟೆಂಟು.